ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಜಡಾಲಮ್ಮ ದೇವಿಯ ವಿಶೇಷ ಸೇವೆಗಳು ಭಕ್ತಿ ಭಾವದಿಂದ ನೆರವೇರಿದವು. ತುಮಕೂರು ಜುಲೈ 28 ನಗರದ ಜಡಾಲಮ್ಮ ದೇವಿಯ ವಾರ್ಷಿಕ ಉತ್ಸವದ ಅಂಗವಾಗಿ ಮಂಗಳವಾರ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತಿ ಭಾವದಿಂದ ನೆರವೇರಿದವು. ಬೆಳಗ್ಗೆ 8 ಗಂಟೆಗೆ ಶ್ರೀ ವಿದ್ಯಾಗಣಪತಿ ದೇವಸ್ಥಾನದಿಂದ ಭಕ್ತಾದಿಗಳು ಬಾಯಿಬೀಗ ಹಾಗೂ ದೇಹಕ್ಕೆ ನಿಂಬೆಹಣ್ಣು ಚುಚ್ಚುವ ಸೇವೆ ಸಲ್ಲಿಸಿದರು. ಬಳಿಕ ಬೆನ್ನಿಗೆ ಕೊಂಕಿ ಹಾಕಿ ಅಮ್ಮನವರ ರಥವನ್ನು ಎಳೆಯುವ ವಿಶಿಷ್ಟ ಸೇವೆ ನಡೆಯಿತು. ದೇವರ ಅಲಂಕಾರವನ್ನು ರಾಜೇಶ್ ಹಾಗೂ ಅರ್ಚಕರು ನೆರವೇರಿಸಿದರು. ಅಮ್ಮನವರ ಅಲಂಕಾರ ಸೇವೆಯನ್ನು ಕರ್ನಾಟಕ ರಾಜ್ಯ ಶ್ರಮಜೀವಿ ಬೀದಿ ಬದಿ ವ್ಯಾಪಾರಿಗಳ ಸಂಘದ ರಾಜ್ಯಾಧ್ಯಕ್ಷ ಹಾಗೂ ಸಂಸ್ಥಾಪಕರಾದ ಎಂ ಗೋಪಿ ಮತ್ತು ಶ್ರೀಮತಿ ಕೋಕಿಲಾರವರು ಸಲ್ಲಿಸಿದರು. ಜಡಾಲಮ್ಮ ಸನ್ನಿಧಿಯಲ್ಲಿ ಮಧ್ಯಾಹ್ನ ಅಂಬಲಿ ಪೂಜೆ, ಸಂಜೆ ಗತಿ ಪೂಜೆ ಹಾಗೂ ನಂತರ ಕುಂಭ ಪೂಜೆಗಳು ವಿಧಿವತ್ತಾಗಿ ನಡೆದವು. ಈ ಪೂಜಾ ಕಾರ್ಯಕ್ರಮಗಳ ಸೇವೆಯನ್ನು 11ನೇ ಕ್ರಾಸ್ನ ಶ್ರೀ ಆದಿಶಕ್ತಿ ಮಹಿಳಾ ಭಕ್ತ ಮಂಡಳಿ ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಸಮಿತಿ ಅಧ್ಯಕ್ಷ ಪಿ ಪುರುಷೋತ್ತಮ್, ಉಪಾಧ್ಯಕ್ಷ ಮಂಜು, ಕಾರ್ಯದರ್ಶಿ ಸುಮನ್, ಸಹ ಕಾರ್ಯದರ್ಶಿ ಎಸ್ ಮುರುಗನ್, ಖಜಾಂಚಿ ವೆಂಕಟೇಶ್, ಕಾನೂನು ಸಲಹೆಗಾರ ಟಿಎಸ್ ಹರಿನಾಥ್, ಸಂಘಟನಾ ಕಾರ್ಯದರ್ಶಿ ಎಸ್ ಶಿವಕುಮಾರ್, ಸಂಚಾಲಕರಾದ ನವೀನ್ ಹಾಗೂ ವಿಜಯ್ ಸೇರಿದಂತೆ ಹಲವು ಭಕ್ತರು ಉಪಸ್ಥಿತರಿದ್ದರು. ವರದಿ ಸಲ್ಮಾನ್ ಪಾಷಾ, ಕಲ್ಪತರು ನ್ಯೂಸ್, ತುಮಕೂರು. ನಮಸ್ತೆ, ನಮ್ಮ ಹೆಸರು ಪುರುಷೋತ್ತಮ್ ಅಂತ, ಶ್ರೀ ವಿದ್ಯಾಗಣಪತಿ ಜೀರ್ಣೋದ್ಧಾರ ಸೇವಾ ಸಮಿತಿಯ ಅಧ್ಯಕ್ಷರು. 49ನೇ ವರ್ಷದ ಶ್ರೀ ಮುತ್ತುಮಾರಿಯಮ್ಮ ಹಾಗೂ ಜಾಡಾಳಮ್ಮ ಶ್ರೀಶಕ್ತಿಗಳ ಕರಗ ಜೋಡಣೆಯಿಂದ 49ನೇ ವರ್ಷದ ಕರಗ ಮಹೋತ್ಸವ ಮಾಡ್ತಾ ಇದ್ದೀವಿ. ದಿನಾಂಕ 27, 28, 29 ಸೋಮವಾರ, ಮಂಗಳವಾರ, ಬುಧವಾರ 3 ದಿನ ಈ ಜಾತ್ರೆಯನ್ನು ಹಮ್ಮಿಕೊಂಡಿದ್ದು. ನಿನ್ನೆ ಸೋಮವಾರ ಕರಗ ಜೋಡಣೆ ಹಾಗೂ ಹಾಲಿನ ಕೊಡಗಳೊಂದಿಗೆ ಅಮ್ಮನವರಿಗೆ ಅಭಿಷೇಕ ಆಯಿತು. ಸಂಜೆ 7 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಆಯಿತು. ಇವತ್ತಿನ ವಿಶೇಷ ಏನಪ್ಪ ಅಂದರೆ, 2ನೇ ದಿವಸದ ವಿಶೇಷ ಭಕ್ತಾದಿಗಳು ಬೆನ್ನಿಗೆ ಕೊಕ್ಕಿ ಹಾಕಿ ಅಮ್ಮನವರ ರಥ ಎಳೆಯುವುದು, ಬಾಯಿ ಬೀಗ ಹಾಕುವುದು ಹಾಗೂ ದೇಹದಲ್ಲಿ ನಿಂಬೆಹಣ್ಣು ಚುಚ್ಚುವ ಸೇವೆ ಮಾಡುವುದು, ಈ ಥರ ಬೆಂಕಿ ಮಡಿಕೆ ತೆಗೆಯುವುದು, ಈ ಥರ ಎಲ್ಲ ಇದೆ. ತುಂಬ ವಿಜೃಂಭಣೆಯಿಂದ ನಡೀತಾ ಇರೋದ್ರಿಂದ ಇದನ್ನು ನೋಡೋಕ್ಕೆ ತುಮಕೂರಿನ ಗ್ರಾಮಾಂತರ ಎಲ್ಲ ಕಡೆಯಿಂದನೂ ತುಂಬ ಜನ ಬರ್ತಾ ಇದ್ದಾರೆ. ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ. ನಾಳೆ 29ನೇ ತಾರೀಕು ಬುಧವಾರ 11 ಗಂಟೆಗೆ ಮೆರವಣಿಗೆ ಇದೆ. ಮೆರವಣಿಗೆಯಲ್ಲಿ ಸೆಡಲ್ ತೇರು ಅನ್ನುವ ಪದ್ಧತಿಯನ್ನು ಆಚರಿಸ್ತೀವಿ. ಸಿಡಿ ಪ್ರದರ್ಶನ, ಅದನ್ನು ನೋಡೋಕ್ಕೂ ನಾನಾ ಕಡೆಯಿಂದ ಬರ್ತಾರೆ. ವಾದ್ಯಗೋಷ್ಠಿಗಳು ತಮಿಳುನಾಡಿಂದ ಬಂದಿದೆ, ನಾಳೆ ಕೇರಳದಿಂದ ಬರುತ್ತೆ. ತುಂಬ ಕಡೆಯಿಂದ ಕರ್ನಾಟಕದಲ್ಲ ವಾದ್ಯಗೋಷ್ಠಿ ಇರೋದ್ರಿಂದ ವಿಜೃಂಭಣೆಯಿಂದ ಇರುತ್ತೆ. ನೋಡುವಂಥ ಸಮಸ್ತ ಭಕ್ತಾದಿಗಳು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ಮುತ್ತುಮಾರಿಯಮ್ಮನವರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಂತೀವಿ. ಮುತ್ತುಮಾರಿಯಮ್ಮನವರ ಕರಗ ಮಹೋತ್ಸವವು 49ನೇ ವರ್ಷದ ಅದ್ದೂರಿ ಜಾತ್ರಾ ಮಹೋತ್ಸವ ನಿನ್ನೆ, ಇವತ್ತು ಮತ್ತು ನಾಳೆ ನಡೀತಾ ಇದೆ. ಇಡೀ ಹಿಂದೂ ಸಮಾಜ ಕಳೆದ 49 ವರ್ಷಗಳಿಂದ ಅದ್ದೂರಿಯಾಗಿ ನಡೆಸ್ತಾ ಬಂದಿದೆ. ಈ ವರ್ಷವೂ ಅದ್ದೂರಿಯಾಗಿ ನಡೀತಾ ಇದೆ. ಇಡೀ ಈ ಸದ್ಭಕ್ತರಿಗೆ ಮತ್ತು ಈ ನಾಡಿನ ಜನತೆಗೆ ಒಳ್ಳೆಯದಾಗಲಿ ಅಂತ ಅನೇಕ ದಿನಗಳಿಂದ ಇಲ್ಲಿ ರಥವನ್ನು ಮಾಡಿ ಅನೇಕರು ಈ ಒಂದು ಕಳೆದ 15-20 ದಿನಗಳಿಂದ ಆ ರಥದಿಂದ ಈ ಒಂದು ಜಾತ್ರಾ ಮಹೋತ್ಸವವನ್ನು ಮತ್ತು ಈ ಕರಗ ಮಹೋತ್ಸವವನ್ನು ಎಲ್ಲವೂ 3 ದಿನಗಳ ಕಾಲ ಸಂಪೂರ್ಣವಾಗಿ ಸಮಯ ಕೊಟ್ಟು ಮಾಡ್ತಾರೆ. ಈ ನಾಡಿಗೆ ಒಳ್ಳೆಯದಾಗಲಿ ಅನ್ನುವಂಥದ್ದು ಮತ್ತು ಈ ದೇವಿಯ ಕೃಪೆ ಎಲ್ಲರ ಮೇಲೆ ಇರಲಿ ಅನ್ನುವಂಥದ್ದೇ ಇದರ ಮೂಲ ಉದ್ದೇಶ. ಈ ಜಾತ್ರೆಗೆ ಎಲ್ಲರೂ ಬರಬೇಕು, ಎಲ್ಲರೂ ಸೇರಬೇಕು. ಈಗ ಆರಂಭ ಆಗ್ತಾ ಇದೆ ಮತ್ತು ನಾಳೆನೂ ಕೂಡ ಅದ್ಭುತವಾದಂಥ ಎಲ್ಲ ಕಾರ್ಯಕ್ರಮಗಳಿರುತ್ತೆ. ಇಲ್ಲಿಂದ ಉತ್ಸವ ಆರಂಭವಾಗಿ ಜಾಡಾಳಮ್ಮ ದೇವಸ್ಥಾನದ ಬಳಿ ಅಂತ್ಯ ಆಗ್ತದೆ. ನಾವೆಲ್ಲರೂ ಸೇರೋಣ ಅಂತ ಈ ಮೂಲಕ ನಾವು ತಿಳಿಸ್ತೇವೆ.